ಸರ್ ನಮಸ್ತೆ. ನಮ್ಮ ಹೆಸರು ಈರಪ್ಪ ಅಂತಂದು. ನಾವು ವಾಯ್ಸ್ ಆಫ್ ನೀಡಿ ಫೌಂಡೇಶನ್ನು. ನಮ್ಮ ಉದ್ಯೋಗ ಮೇಳಕ್ಕೆ ನಮ್ಮ ಪಾಟೀಲ್ ಸರು ಈ ಹುಟ್ಟುಹಬ್ಬದ ಅವ್ರಿಗೆ ಶುಭಾಶಯಗಳು ಹೇಳಬೇಕು. ಏನಂದರೆ ಇಂಥ ವಿಕಲಚೇತನರಿಗೆ ಒಂದು ಒಳ್ಳೆಯ ಅವಕಾಶ, ಒಂದು ಅವರು ಕಂಪ್ನಿಯಲ್ಲಿ ಒಂದು ಚೆನ್ನಾಗಿ ಕೆಲಸ ಮಾಡಿ ಅವರು ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿ ಅಂತಂದು ಅವ್ರ ಹುಟ್ಟುಹಬ್ಬದ ಮುಖಾಂತರ ಎಲ್ಲ ಹಿರಿಯ ನಾಗರಿಕರ ವಿಕಲಚೇತನರಿಗೆ ಒಂದು ಒಳ್ಳೆ ಜಾಬ್ ಕೊಡಿಸ್ತಾ ಇದ್ದಾರಲ್ಲ. ಇವತ್ತಿನ ಮಟ್ಟಿಗೆ ಒಂದು ಎಲ್ಲ ಕಡೆ ಬರ್ತಡೇ ಮಾಡ್ಕೊತಾರ ಗ್ರ್ಯಾಂಡಾಗಿ. ಆದ್ರೆ ನಮ್ಮ ರೋಣ ತಾಲೂಕು ಅಚ್ಚುಮೆಚ್ಚಿನ ಶಾಸಕರಾದ ಅವರು ಇವತ್ತು ಈ ವಿಕಲಚೇತನರಿಗೋಸ್ಕರ ಒಂದು ಉದ್ಯೋಗ ಮೇಳವನ್ನು ಅರೇಂಜ್ಮೆಂಟ್ ಮಾಡ್ಯಾರ. ತುಂಬ ಧನ್ಯವಾದಗಳು. ಅವರು ಬರೋ ಮುಂಭಾಗದಲ್ಲೇ ಸುಮಾರು ಅಂಗವಿಕಲರಿಗೆ ಮತ್ತು ಯುವತಿಯರಿಗೆ ಯುವಕರಿಗೆ ಎಷ್ಟೋ ಜನ ನಿರುದ್ಯೋಗಿ ಅಂತ ಅದು ಕರ್ನಾಟಕದಲ್ಲಿ ಹಬ್ಬಿತ್ತು. ಆದರೆ ಇವತ್ತು ನಮ್ಮ ರೋಣ ತಾಲೂಕಲ್ಲೇ ನಮ್ಮ ಶಾಸಕರಾದ ಪಾಟೀಲ್ ಸರು ಒಳ್ಳೆಯ ಒಂದು ಕಾರ್ಯ ಮಾಡ್ತಾ ಇದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳು. ನಮ್ಮದು ಬಂದು ವಿಕಲಚೇತನ 18ರಿಂದ 35 ವಯಸ್ಸಿನವರು 15,000ರಿಂದ 45,000 ರೂಪಾಯಿ ಇದೆ. ಆಲ್ ಕರ್ನಾಟಕದಲ್ಲಿ ವಿಕಲಚೇತನರಿಗೆ ನಾವು ಜಾಬ್ ಕೊಡಿಸ್ತೇವೆ. ಆಲ್ಮೋಸ್ಟ್ 2017ರಲ್ಲಿ ನಮ್ಮ ಸಾಹೇಬರು ಒಂದು ಕಾರ್ಯಕ್ರಮ ಮಾಡೋದಲ್ಲಿ ಒಂದು 25 ಜನಕ್ಕೆ ಕೆಲಸ ಸಿಕ್ಕಿತು. ಇವತ್ತು ಅಂಗವಿಕಲರು 15 ಜನ ಕೆಲಸ ಮಾಡ್ತಾಯಿದ್ದಾರೆ ಬೆಂಗಳೂರಲ್ಲಿ, ಒಳ್ಳೆ ಕಂಪ್ನಿಯಲ್ಲಿ. ಆದರೆ ನಾವು ಸರ್ ನೆನೆಸಿ ಇವತ್ತು ನಾವು ಅವರೇ ನಮ್ಮನ್ನ ಬನ್ನಿ ನಮ್ಮ ಉದ್ಯೋಗ ಮೇಳಕ್ಕೆ ವಿಕಲಚೇತನ ಜಾಸ್ತಿ ಬರ್ತಾರೆ, ಅವ್ರಿಗೆ ಒಂದು ಉದ್ಯೋಗ ಕೊಡ್ರಿ ಅಂತಂದು ಅವಕಾಶ ಮಾಡಿಕೊಟ್ಲೆ ನಾವು ಬಂದು ಜಾಯ್ನ್ ಆಗಿ ಸುಮಾರು ಜನ, ನಿನ್ನೆ ಒಂದು 5 ಜನಕ್ಕೆ ಆಫರ್ ಲೆಟರ್ ಕೊಟ್ಟೇನೆ. ಇವತ್ತೊಂದು 20-30 ಜನಕ್ಕೆ ಕೊಡ್ತೇವೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನನ್ನ ಹೆಸರು ಬಂದು ಈರಪ್ಪ. GS ಪಾಟೀಲ್ ಅವ್ರದ್ದು ಹುಟ್ಟುಹಬ್ಬದ ಪ್ರಯುಕ್ತ ಜಾಬ್ ಫೇರ್ ಆರ್ಗನೈಸ್ ಮಾಡಿದ್ದಾರೆ. ಅದು ನಮ್ಮ ಕಂಪ್ನಿಯನ್ನು ಇನ್ವೈಟ್ ಮಾಡಿದ್ದಾರೆ. ಅವ್ರಿಗೂ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸುತ್ತಾ, ನಮ್ಮ ಕಂಪ್ನಿ ಬಂದು ಅಡಾಕೋ ಇಂಡಿಯಾ ಅಂತ. ನಾವು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಹೈಯರ್ ಮಾಡ್ತೀವಿ. ಅದರಲ್ಲಿ ನಾನು ಒಬ್ಬ HR ಆಗಿ ಇಲ್ಲಿ ಬಂದು GS ಪಾಟೀಲ್ ಜಾಬ್ ಫೇರಲ್ಲಿ ಬಂದು ಇನ್ವೈಟ್ ಮಾಡಿದ್ದಾರೆ. ನಮ್ಮ ಹತ್ರ ಬಂದು SLC ಪಾಸ್ ಆಗಿ BTechವರೆಗೂ ನಾವು ಜಾಬ್ ಕ್ಯಾಂಡಿಡೇಟ್ ಹೈಯರ್ ಮಾಡ್ತೀವಿ. ಮೇಲ್ ಆಗಲಿ ಫೀಮೇಲ್ ಆಗಲಿ ಇಬ್ಬರು ಹೈಯರ್ ಮಾಡ್ತೀವಿ. 15,000ರಿಂದ 20,000ವರೆಗೂ ನಾವು ಏನಿತ್ತು ಸ್ಯಾಲ್ರಿ ಕೊಡ್ತೀವಿ. ವಿತ್ ಅಕಾಮಡೇಷನ್, ಫುಡ್ ಎಲ್ಲ ನಮ್ಮ ಕಡೆಯಿಂದ ನಾವೇ ಕೊಡ್ತೀವಿ. ಸಂಪೂರ್ಣ ರೋಣ ವಿಧಾನಸಭಾ ಕ್ಷೇತ್ರ ಜನಪ್ರಿಯ ಶಾಸಕರಾದ ನಮ್ಮ ಹೆಮ್ಮೆಯ ಶ್ರೀ GS ಪಾಟೀಲ್ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಏನೋ ಒಂದು ವಿನೂತನವಾಗಿ ಒಂದು ಕಾರ್ಯಕ್ರಮ, ಜನಕ್ಕೆ ಒಳ್ಳೆಯದಾಗಲಿ ಅನ್ನೋ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಯಾವ ಥರ ಅಂತಂದರೆ ನಿನ್ನೆ ಮಹಿಳೆಯರ ಸಬಲೀಕರಣ ಯಾವ ಥರ ಅಂತಪ್ಪ ಅಂದರೆ ಮನೆಯಲ್ಲೇ ಕೂತ್ಕೊಂಡು ಅವರು ಉದ್ಯಮಶೀಲಿ ಆಗಬೇಕು, ಮನೆಯಲ್ಲೇ ಕೂತ್ಕೊಂಡು ಅವರು ಸ್ವಂತ ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋ ಒಂದೇ ಒಂದು ವಿಷನ್ ಅವರದ್ದು. ಮತ್ತು ಮಿಥುನ್ ಪಾಟೀಲ್ ಅವ್ರದ್ದಾಗಿರ್ಬೋದು, ಶಶಿಕಲಾ ಮೇಡಮ್ ಆಗಿರೋದು ಇದ್ದಿದ್ದರಿಂದ ಅವರಿಗೆ ಮನೆಯಲ್ಲೇ ಕೂತ್ಕೊಂಡು ಹೈಡ್ರೋಫೋಲಿಕ್ ಫಾರ್ಮಿಂಗ್ ಬಗ್ಗೆ ಮತ್ತು ಒಂದು ಗೋವಿನ ಸಗಣಿ ಮೂಲಕ ಒಂದು ಊದ್ಬತ್ತಿ ತಯಾರು ಮಾಡೋದಾಗಿರ್ಬೋದು, ಲಘು ಉದ್ಯೋಗ ಭಾರತಿ ಅಂದರೆ ಸಣ್ಣ ಸಣ್ಣ ಮೈಕ್ರೋ ಲೆವೆಲ್ ಇಂಡಸ್ಟ್ರೀಸ್ ಏನಿದೆ ಅದನ್ನು ಹೆಂಗೆ ಮಾಡೋದು, ಅದನ್ನು ಹೆಂಗೆ ಟೈಅಪ್ ಆಗೋದು ಇರ್ಬೋದು. ಟೆಕ್ಸ್ಟೈಲ್ ಇಂಡಸ್ಟ್ರಿನಲ್ಲಿ ಇವಾಗಲೇ ನಾವು ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ. ಆಗಲೇ 400 ಜನ ವಾಟ್ಸಪ್ ಗ್ರೂಪಲ್ಲಿ ಹೆಂಗೆ ಆ್ಯಕ್ಚುಲಾಗಿ ಕಸೂತಿ ಮಾಡಿ ಟೆಕ್ಸ್ಟೈಲ್ನ ಹೆಂಗೆ ವಿತೌಟ್ ಇನ್ವೆಸ್ಟ್ಮೆಂಟ್ ಹೆಂಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಆಗಲೇ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದೀವಿ. ಆಮೇಲೆ ತಿರ್ಗಿ ಈ ಸಣ್ಣ ಉದ್ಯಮಿಗಳು ಏನೇನಿದ್ರೆ ಪಾಪಡ್ ಮಾಡೋರು ಮತ್ತು ರೊಟ್ಟಿ ಮಾಡೋರಿಗೆ ಹೇಗೆ ಕನೆಕ್ಟಿವಿಟಿ ಮಾಡಿಕೊಡ್ಬೇಕು ಹೋಟೆಲಿಯರ್ಸ್ಗೆ ಮತ್ತು F&B ಇಂಡಸ್ಟ್ರೀಸ್ಗೆ ಅನ್ನೋದನ್ನು ನಿನ್ನೆ ಆಗಲೇ ಅವ್ರಿಗೆ ಕನೆಕ್ಟಿವಿಟಿ ಎಲ್ಲ ಕೊಟ್ಟು ಲೋಕಲ್ ಹೋಟೆಲಿಯರ್ಸ್ ಓನರ್ಸ್ನೆಲ್ಲ ಇಲ್ಲಿ ಕರೆದು ಆಗಲೇ ಅವ್ರಿಗೆ ವ್ಯಾಪಾರ ಸ್ಟಾರ್ಟ್ ಮಾಡಿ ನೆಕ್ಸ್ಟು ಇಲ್ಲೂ ಒಂದು ಬ್ರ್ಯಾಂಚನ್ನು ಗದಗ ಮತ್ತು ರೋಣದಲ್ಲಿ ಆನ್ಗೋಯಿಂಗ್ ಪ್ರಾಸೆಸ್ ದಿನನಿತ್ಯ, ಇದು ನಿನ್ನೆ ಮತ್ತು ಇವತ್ತಿಗೆ ಅಷ್ಟೇ ಸೀಮಿತ ಅಲ್ಲ, ದಿನನಿತ್ಯ ಈ ಸರ್ವಿಸ್ ಆಗಲಿ ಅಂತ ನಿನ್ನೆ ಒಂದು ಮಾಡಿರುವಂತಕ್ಕಂಥದ್ದು. ಇವತ್ತು ಸುಮಾರು 100ಕ್ಕೂ ಹೆಚ್ಚಿನ ಕಂಪನಿಗಳು ಎಲ್ಲ ಕಡೆಯಿಂದ ಮಹಾರಾಷ್ಟ್ರ, ಪುಣೆ, ಹೈದ್ರಾಬಾದ್, ಬೆಂಗಳೂರು, ಜಾಸ್ತಿ ಹುಬ್ಳಿ ಧಾರವಾಡನ್ನ ನಾವು ಕಾನ್ಸಂಟ್ರೇಟ್ ಮಾಡ್ತಿದ್ವಿ. ಯಾಕಂದರೆ ಲೋಕಲ್ ಜಾಬ್ಸನ್ನ ಜಾಸ್ತಿ ಕೇಳ್ತಾ ಇದ್ದಾರೆ ಜನ. ಅದನ್ನು ಜನಕ್ಕೆ ಏನು ಬೇಕೋ ಅದನ್ನು ಆ್ಯಕ್ಚುಲಾಗಿ ಇಲ್ಲಿ ಕೊಡಬೇಕು ಅಂತ ನಾವಿಲ್ಲಿ ಇಷ್ಟು ಕಂಪನಿಗಳನ್ನ ಉದ್ಯಮಶೀಲಿಗಳಾಗಲಿ ಉದ್ಯೋಗ ಸಿಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಇಷ್ಟೊಂದು ದೊಡ್ಡ ದೊಡ್ಡ ಕಂಪನಿಗಳನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದೀವಿ. ದಯವಿಟ್ಟು ಇದನ್ನು ಎಲ್ಲರೂ ಸದುಪಯೋಗಪಡಿಸ್ಕೋಬೇಕು ಅಂತ ಕೇಳ್ಬೋದು. ಕೋಲಾರ ಹತ್ರ ನಿಯರ್ ಬೈ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ. ರೋಣದ ಶಾಸಕರಾದಂಥ GS ಪಾಟೀಲ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಾವು ರೋಣಕ್ಕೆ ಬಂದಿರೋ ಉದ್ದೇಶ ಉದ್ಯೋಗ ಕ್ರಾಂತಿಯ ಸಲುವಾಗಿ. ನಾವು ಸಂಸ್ಕಾರ್ ಸಂಸ್ಥೆಯಿಂದ ಧಾರವಾಡದಿಂದ ಬಂದಿರೋದು. ಯುವಕರು ನಿರುದ್ಯೋಗ ಇರೋದರಿಂದ ನಮ್ಮ ಸಂಸ್ಥೆಯಿಂದ ನಾವು ಉದ್ಯೋಗವನ್ನು ಬರಮಾಡಿಕೊಳ್ಳಲಿಕ್ಕೆ ಬಂದಿರುವುದು. ನಾವು ವಿದ್ಯಾರ್ಥಿಯನ್ನು ಎನಿ ಡಿಗ್ರಿ ಮೂಲಕ ಭರ್ತಿ ಮಾಡ್ಕೊಳ್ತಿದ್ದೇವೆ.
ನಮ್ಮ ಸಂಸ್ಥೆಯಿಂದ ಒಳ್ಳೆಯ ಆಪರ್ಚುನಿಟೀಸ್ ಇದೆ, ಬಂದು ಎಲ್ಲರೂ ಜಾಯ್ನ್ ಆಗಿ. ನಮಸ್ಕಾರ. ನಂದು ಹೆಸರು ಬಂದು ಸತೀಶ್ ಎಳ್ವತ್ತಿ ಅಂತ. ಸೊ ನಂದು 3.5 ಇಯರ್ಸ್ ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಯು ಎಸ್ ಕಂಪ್ನಿಯಲ್ಲಿ. ಸೊ ಇವು JS ಪಾಟೀಲ್ ಅವರ ಬರ್ಡೇ ಅಂದರೆ ಹುಟ್ಟದ ದಿನದ ಪ್ರಕಾರ ಸೊ ಅವರು ಕಂಡಕ್ಟ್ ಮಾಡ್ತಿದ್ದಾರೆ ಹೈರಿಂಗ್ ಸುಮಾರು ಕಂಪ್ನಿಯಿಂದ. ಸೊ ಹೂ ಹ್ಯಾವ್ ಡನ್ ದ ಗ್ರ್ಯಾಜುಯೇಷನ್ಸ್ ಆ್ಯಂಡ್ ಹೂ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ದ ಕಂಪನೀಸ್ ಆರ್ ಲುಕಿಂಗ್ ಎನಿ ಎಕ್ಸ್ಪೀರಿಯನ್ಸಸ್ ಫ್ರಮ್ ದ ಕಂಪನಿ. So you can visit the Rona and give interview for many. So they are giving the guidance here also. So who have done graduation or who have experience with the companies or who have freshers, please can visit today and tomorrow also. So there are many guidance people are here. So you can visit here. So once you people visit here, so then you will get which company is hiring and which company is getting. So there's all the information you will get from here. So thank you. ಹೆಸರು ದೀಪ್ತಿ ನಾವು ಬಂದಿರೋದು ಬ್ಯಾಂಗ್ಳೂರಿಂದ. ಸೊ ನಮ್ಮ ಬ್ರಾಂಚ್ ಇರೋದು ಸರ್ಜನಗರ್. ಸೊ ಕಂಪನಿ ಹೆಸರು ಯುರೇಕಾ ಫೋರ್ಬ್ಸ್ ಅಂತ. ಸೊ ಕಂಪನಿ ಹೆಸರು ಯುರೇಕಾ ಫೋರ್ಬ್ಸ್ ಅಂತ. ಸೊ ನಾವು ಹೈಯರ್ ಮಾಡ್ತಿರೋದು ಫೀಲ್ಡ್ ಸೇಲ್ಸ್ಗೆ. ಸೊ ಫೀಲ್ಡ್ ಸೇಲ್ಸಲ್ಲಿ ಏನಂದರೆ ನಮ್ಮದು ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಲೈಕ್ ಅಕ್ವಾಗಾರ್ಡ್, ವ್ಯಾಕ್ಯೂಮ್ ಕ್ಲೀನರ್ ಮತ್ತು ವಾಟರ್ ಸಾಫ್ಟ್ನರ್ಸ್. ಸೊ ಅದಕ್ಕೆ ನಾವು ಫೀಲ್ಡ್ ಸೇಲ್ಸ್ನ ಅವ್ರನ್ನ ಹೈಯರ್ ಮಾಡ್ತಿರೋದು. ಓಕೆನಾ. ಸೊ ಆ ಫೀಲ್ಡ್ ಸೇಲ್ಸಲ್ಲಿ ನಿಮ್ಗೆ ಏನು ಆಗಿರ್ಬೇಕಂದ್ರೆ ನೀವು ಕಸ್ಟಮರ್ ಪ್ಲೇಸ್ಗೆ ಹೋಗ್ಬಿಟ್ಟು ಡೆಮೋ ಕೊಡಬೇಕಾಗಿರುತ್ತೆ ಮಷಿನ್ಸ್ ಬಗ್ಗೆ, ಆಯಿತಾ. ಅದಕ್ಕೆ ನಾವು ಟ್ರೈನಿಂಗು ಕೊಡ್ತೀವಿ 1 ಮಂತದು. ಅದರಲ್ಲೂ ನಾವು ಸ್ಯಾಲರಿ ಪೇ ಮಾಡ್ತೀವಿ, ಆಯಿತಾ. ಸೊ ಅದರಲ್ಲಿ ಏನಾಗ್ಬಿಡುತ್ತೆ ಅಂದರೆ ನಿಮಗೆ ಕಸ್ಟಮರ್ ಪ್ಲೇಸ್ ಹತ್ರ ಹೋಗ್ಬಿಟ್ಟು ಡೆಮೋ ಕೊಡಬೇಕಾಗಿರುತ್ತೆ. ಸೊ ಬೇಸಿಕ್ಲಿ ಇದೇ ಜಾಬ್ ರೋಲ್ ರೆಸ್ಪಾನ್ಸಿಬಿಲಿಟೀಸ್ ಇರೋದು. ಸೊ ನೀವು ಎಜುಕೇಷನ್ ಬಂದ್ಬಿಟ್ಟು ಇದಕ್ಕೇನು ಪರ್ಟಿಕ್ಯುಲರ್ ಎಜುಕೇಷನ್ ಬಂದ್ಬಿಟ್ಟು 10th ಪಾಸ್ ಇರಲೇಬೇಕು ಪರ್ಟಿಕ್ಯುಲರ್ಲಾಗಿ. ಮತ್ತು 10th ಡಿಗ್ರಿವರೆಗೂ ನಾವು ತೊಗೊತಿದ್ದೀವಿ ಅಷ್ಟೇ. ಥ್ಯಾಂಕ್ ಯು. ನಮಸ್ಕಾರ. ನಾನು ಬೆಂಗಳೂರಿಂದ BR ಎಸ್ಪೆಷನ್ ಅಂದ್ಬಿಟ್ಟು ನಮ್ಮಲ್ಲಿ ಮೇಜರಾಗಿ ಆಟೋಮೋಟಿವ್ ಪಾರ್ಟ್ಸ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋದು. ನಮಗೆ ಬೇಕಾಗಿರೋದು ಇಲ್ಲಿ ITI ಮತ್ತು ಡಿಪ್ಲೊಮಾ ಕ್ಯಾಂಡಿಡೇಟ್ಸ್. ITIಯಲ್ಲಿ ಫಿಟ್ಟರ್ ಇರ್ಬೋದು, ಮಷಿನಿಸ್ಟ್ ಇರ್ಬೋದು, ಅಥವಾ ಟರ್ನರ್ ಇರ್ಬೋದು, ಅಂಥವ್ರನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಬಂದಿರೋದು. ನಮಗೆ ಇಲ್ಲಿ ಮಿಥುನ್ ಪಾಟೀಲ್ ಅವರು ಮತ್ತು ಅಕ್ಷಯ್ ಪಾಟೀಲ್ ಅವರು ಇನ್ವೈಟ್ ಮಾಡಿದ್ದಾರೆ. ತುಂಬ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ನನ್ನ ಹೆಸರು ಜಗದೀಶ್ ಅಂತ, ಬೆಂಗಳೂರಿಂದ ಬಂದಿರೋದು. ನಮ್ಮದು ಕಂಪ್ನಿ ಬಂದು ಎವರ್ಗ್ರೀನ್ ಸೊಲ್ಯೂಷನ್ ಅಂತ. ನಮ್ಮಲ್ಲಿ ಕ್ಯಾಂಡಿಡೇಟ್ಸು ಡಿಪ್ಲೊಮಾ ಮೆಕ್ಯಾನಿಕಲ್, ITI ಮತ್ತು B ಮೆಕ್ಯಾನಿಕಲ್ ಹಾಗೂ SLC PUC ವಿದ್ಯಾರ್ಥಿಗಳನ್ನು ತೊಗೋತಾ ಇದ್ದೀವಿ ಸರ್. ನಮ್ಮಲ್ಲಿ CNC VMC ಆಪ್ರೇಟರ್ ಫ್ರೆಷರ್ಸು ಅವ್ರಿಗೇನೂ ಗೊತ್ತಿಲ್ಲ ಅಂಥವ್ರಿಗೆಲ್ಲ ನಾವು ನಮ್ಮ ಕಂಪ್ನೀಲಿ ವೇಕೆಂಟ್ ಕೊಡ್ತಾಯಿದ್ದೀವಿ ಸರ್. ಅವ್ರಿಗೆ 8 ಅವರ್ಸ್ ಡ್ಯೂಟಿ ಇರುತ್ತೆ, ಅವ್ರಿಗೆ ಸ್ಯಾಲರಿ ಇರುತ್ತೆ, 1 ಇಯರ್ ಟ್ರೈನಿಂಗ್ ಅಂತ ಇರುತ್ತೆ ಸರ್. ನಾವು ಬೆಂಗಳೂರಿನ ಲೊಕೇಶನ್ ಅಂತಲೇ ಹೇಳಿ ನಾವು ತೊಗೋತಾ ಇದ್ದೀವಿ ಕೆಲಸಕ್ಕೆ ಸರ್. ಥ್ಯಾಂಕ್ ಯು ಸರ್. ಇವತ್ತು JS ಸರ್ ಪಾಟೀಲ್ ಅವರದ್ದು ಬರ್ತ್ಡೇ ಇರೋ ಕಾರಣ ಉದ್ಯೋಗ ಕ್ರಾಂತಿ ಮಾಡಕತ್ತಾರ. ಎಲ್ಲರೂ ಉದ್ಯಮಿಗಳು ಬಂದು ಇಲ್ಲೇ ಇಂಟರ್ವ್ಯೂ ತೊಗೊಳಕತ್ತಾರ. Yeah, hi everybody. Thank you first of all for JS Patil sir. On occasion of his birthday, he invited me for the job fair, and we are actually recruiting technical support engineer for a client called MNC's companies. It will be like we need BE, BTech, MCA with minimum technical knowledge of networking, and we are looking for financial analysis, BCom with some software knowledges of SAP or Oracle EBS. So we came for recruit the people in this premises, and thank you for things. Thank you for the management. I am Abhay from Zoom Tech. ನಮಸ್ತೆ. ನನ್ನ ಹೆಸರು ಮಹೇಂದ್ರ ಅಂದ್ಬಿಟ್ಟು. ನಾನು ಪ್ರಿಕಾಲ್ ಕಂಪ್ನಿಯಿಂದ ಬಂದಿದ್ದೀನಿ. JS ಪಾಟೀಲ್ ಸರ್ ಅವ್ರದ್ದು ಇವತ್ತು ಹುಟ್ಟುಹಬ್ಬದ ಇರೋದ್ರಿಂದ ನಾವು ಇಲ್ಲಿ ಉದ್ಯೋಗ ಮೇಳ ಆರಂಭ ಮಾಡಿದ್ದಾರೆ, ಅದಕ್ಕೆ ಬಂದಿದ್ದೀವಿ. ನಮ್ಮದಲ್ಲಿ ಎಜುಕೇಷನ್ ಬಂದು 12th, 10th, +2, ಡಿಪ್ಲೊಮೊ, ITI ಈ ಥರ ಕ್ವಾಲಿಫಿಕೇಷನ್ ಇರೋರನ್ನ ತೊಗೊತೀವಿ. ಸ್ಕಿಲ್, ಅನ್ಸ್ಕಿಲ್ಡ್ ಎರಡನ್ನೂ ತೊಗೊತೀವಿ.
morning. Today's Mr. J.S. Patil sir birthdays regarding they are taking a job fair, and we are from MRF Tires and IFB and Tata Electronics, Bangalore. So this is a good job fair, and students' response is also very good. So thanks to Mr. J.S. Patil sir, you are giving opportunity to candidates also and company also. Thank you very much. ಹಲೋ, ನಾವು ಕರಾವಳಿ ಟೀಚರ್ ಹೆಲ್ಪ್ಲೈನ್ ಕಡೆಯಿಂದ ಬಂದಿರೋದು HOD ಅಂತೇಳಿ ನಮ್ಮದು ರೆಕಗ್ನಿಷನು. ನಾವು PUC ಡಿಗ್ರಿ B.Ed MA ಆಧಾರನೆಲ್ಲ ಟೀಚರ್ ಪೋಸ್ಟ್ಗೆ ಪ್ರೊವೈಡ್ ಮಾಡ್ಕೊತಾ ಇದ್ದೀವಿ. ನಮಗೆ ಟೋಟಲ್ ವೇಕೆನ್ಸಿ ಬೇಕಾಗಿರೋದು 35. ಆಮೇಲೆ ಸರ್ದು ಹುಟ್ಟುಹಬ್ಬದ ಜನ್ಮ ಶುಭಾಶಯಗಳನ್ನು ಹೇಳೋಕ್ಕೆ ಬಯಸ್ತಾ ಇದ್ದೀವಿ. ನಮ್ಮ ಕಂಪ್ನಿ ಬಂದು ಅಡಕೋ ಇಂಡಿಯಾ ಅಂತ ನಮ್ಮದು ಸ್ಟಾಫಿಂಗ್ ಕಂಪನಿ. ಆಲ್ ಓವರ್ ಪ್ಯಾನ್ ಇಂಡಿಯಾ ಲೆವೆಲಲ್ಲಿದೆ. ನಾವು SLC ಪಾಸ್ ಆಗಿದ್ರು ಸಾಕು. ನಮ್ಮ ಹತ್ರ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ಬರಿಗೂ ಕೆಲಸ ಇದೆ. 15,000 ಇಂದ 20,000ವರೆಗೂ ಸ್ಯಾಲ್ರಿ ಕೊಡ್ತೀವಿ. ವಿತ್ತು ಅಕಾಮಡೇಷನ್, ಫುಡ್ಡು, ಕ್ಯಾಬ್ 3 ಕೊಟ್ಟು ಅವ್ರಿಗೆ ಕೆಲಸ ಅಂತೂ ಬೆಂಗಳೂರಲ್ಲಿದ್ದು. ಆಲ್ ಓವರ್ ಕರ್ನಾಟಕದಲ್ಲೂ ಇದೆ. ಪ್ರೆಸೆಂಟ್ ನಾವು ಹೈರ್ ಮಾಡ್ತಾ ಇರೋದು ಬೆಂಗಳೂರಲ್ಲಿ ಹೈರ್ ಮಾಡ್ತಾಯಿದ್ದೀವಿ. ಹಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ನನ್ನ ಹೆಸರು ರೋಸಾ ಬೇಗಮ್ ಅಂತೇಳಿ. ನಾನು ಬಳ್ಳಾರಿ ಡಿಸ್ಟಿಕ್ಕಿಂದ ಬಂದಿದ್ದೀನಿ. ನಾನು ಇಲ್ಲಿ ಜಾಬ್ ಅಪಾರ್ಚುನಿಟೀಸ್ ಇದೆ ಅಂತ ಗೊತ್ತಾಯಿತು. ನನಗೂ ಇಲ್ಲಿ ಜಾಬ್ ಸಿಗ್ಬೋದು ಅಂತ ಬಂದಿದ್ದೀನಿ. ನಂದು BSc ನರ್ಸಿಂಗ್ ಕಂಪ್ಲೀಟ್ ಆಗಿದೆ, ಫ್ರೆಷರ್ ಇನ್ನೂ ಕೂಡ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಪ್ರಪ್ರಥಮದಲ್ಲಿ ಈ ಕ್ಷೇತ್ರದ ಪ್ರಸಿದ್ಧ ಹಾಗೂ ಉತ್ತಮ ಜನನಾಯಕರು ಆಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ G.S. ಪಾಟೀಲ್ ಸರ್ ಅವರಿಗೆ 78ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸುತ್ತಾ, ಇವತ್ತಿನ ಈ ದಿನ ಒಂದು ಅತ್ಯುತ್ತಮ ದಿನ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಭಾಗದ ಜನರಿಗೆ ಒಳ್ಳೆಯ ಪ್ರಬುದ್ಧ ಮತ್ತು ಉತ್ತಮ ಶಿಕ್ಷಣವುಳ್ಳ ಅತ್ಯುತ್ತಮ ಕೌಶಲ್ಯವುಳ್ಳ ಜನರು ಈ ಕ್ಷೇತ್ರದಲ್ಲಿದ್ದು ಅವರಿಗೆ ಒಂದು ಒಳ್ಳೆಯ ವೇದಿಕೆ ಬೇಕು. ತಮ್ಮ ಕೌಶಲ್ಯವನ್ನು ತೋರಿಸಲಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಾಗಿದೆ. ಅಂಥ ವೇದಿಕೆಯನ್ನು, ಅಂಥ ಒಂದು ಪ್ಲ್ಯಾಟ್ಫಾರ್ಮನ್ನು ಇವತ್ತು ನಮ್ಮ ಜನನಾಯಕರಾದಂತಹ ಸನ್ಮಾನ್ಯ ಶ್ರೀ G.S. ಪಾಟೀಲ್ ಅವರು ಈ ಶಾಲೆಯಲ್ಲಿ ಉದ್ಯೋಗ ಅವಕಾಶಕ್ಕಾಗಿ ಇಲ್ಲಿ ಅವಕಾಶ ಮಾಡಿಕೊಟ್ಟು ಸಾವಿರಾರು ಜನರಿಗೆ ಇಲ್ಲಿ ಉದ್ಯೋಗ ಅವಕಾಶಕ್ಕಾಗಿ ಒಳ್ಳೊಳ್ಳೆ ಕಂಪ್ನಿಗಳು, ಬೆಂಗಳೂರಿಂದ MNC ಕಂಪ್ನಿಗಳು, ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು, ಟಾಟಾ ಮಾರ್ಕೋಪೋಲೋ ಇಂತಹ ಅತ್ಯಂತ ಸುಪ್ರಸಿದ್ಧವಾದ ಕಂಪ್ನಿಗಳು ಇವತ್ತು ಇಲ್ಲಿಗೆ ಬಂದು ಜನರನ್ನು, ಈ ಭಾಗದ ಜನರನ್ನು ತೆಗೆದುಕೊಂಡು ಕೆಲಸಕ್ಕೆ ಹೋಗ್ತಾ ಇದ್ದಾರಪ್ಪ ಅಂತಂದರೆ ಅದು ನಮಗೊಂದು ಹೆಮ್ಮೆ. ಈ ಭಾಗದ ಜನರು ಅಲ್ಲಿ ಹೋಗಿ ಆ ಕಂಪನಿಯ ಬೆಳವಣಿಗೆಗಾಗಿ ಅವರು ಶ್ರಮಿಸಿ ಆ ಕಂಪನಿಯ ಹೆಸರನ್ನು ತಗೊಂಡು ಬಂದರೆ ಆ ಶ್ರೇಯಸ್ಸು ಈ ಕೊನೆಯದಾಗಿ ನಮ್ಮ ಜನನಾಯಕರಿಗೆ ಸಲ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಈ ಶಾಲೆಯ ಅಂದರೆ ಮಾತೋಶ್ರೀ ಬಸಮ್ಮ S. ಪಾಟೀಲ್ ಶಾಲೆಯ ಪ್ರಾಂಶುಪಾಲರಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಶ್ರೀಶೈಲ್ ಸಂಗೊಂದಿ ಅಂತ ಹೇಳಿ. ನಮಸ್ತೆ.